ಆಗಲೇ ಹೇಳ್ದಂಗೆ ನೆಕ್ಸ್ಟ್ ಕಾನ್ಸೆಪ್ಟ್ ಹೌ ಟು ಬಿಲ್ಡ್ ಇಮ್ಯುನಿಟಿ. ಸೊ ಈಗ ಮಕ್ಕಳಲ್ಲಿ ಇಮ್ಯುನಿಟಿನ ಹೇಗೆ ಬೂಸ್ಟ್ ಮಾಡಬೇಕು, ರೋಗ ನಿರೋಧಕ ಶಕ್ತಿನ ಹೇಗೆ ಬೂಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಫಾರ್ ಮೋಸ್ಟ್ ಬಂದು ಕೀಪ್ ಬ್ರೆಸ್ಟ್ ಫೀಡಿಂಗ್. ತಾಯಿ ಹಾಲಲ್ಲಿ ಇಲ್ಲದೇ ಇರೋವಂಥ ಔಷಧಿ ಬೇರೆ ಎಲ್ಲೂ ಸಿಗೋದಿಲ್ಲ ಅಂಥ ಮೆಡಿಕಲ್ ಪ್ಯಾಕೇ ತಾಯಿ ಎದೆ ಹಾಲಲ್ಲಿದೆ. ಸೊ ನೀವು ಎಷ್ಟು ಮಗುಗೆ ಹಾಲು ಕುಡಿಸ್ತೀರೋ, ಈಗ ನೆಗಡಿ ಬಂದಾಗ ಮಗು ಹಾಲು ಕೊಡೋದಿಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ, ಬಟ್ ನೀವು ಆದಷ್ಟು ಎಕ್ಸ್ಪ್ರೆಸ್ ಮಾಡಿ ಕುಡಿಸೋದಿರ್ಬೋದು. ಸೊ ಏನೋ ಒಂದು ರೀತಿ ಟ್ರೈ ಮಾಡಿ. ಸೊ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ನೀವು ಎಂಥ ಪ್ರಾಬ್ಲಮ್, ಎಸ್ಪೆಷಲಿ ವಿಂಟರ್ ಪ್ರಾಬ್ಲಮ್ನ ನೀವು ಬೇಗ ಕ್ಯೂರ್ ಮಾಡ್ಬೋದು. WHO ಹೇಳಿದೆ ಮಿನಿಮಮ್ 2 ಇಯರ್ಸ್ ಆದರೂ ನೀವು ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿದ್ರೆ ಅವ್ರ ಎಂಟೈರ್ ಲೈಫು ತುಂಬ ಇಮ್ಯುನಿಟಿಯಿಂದ ಲೈಫ್ನ ಲೀಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಹೈಜಿನ್ನಾಗಿ ಇಟ್ಕೊಳ್ಳೋದು, ಮಕ್ಕಳನ್ನ ಕ್ಲೀನಾಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್ಪೆಷಲಿ ಯಾರೋ ಮನೆಯಿಂದ ಹೊರಗಡೆಯಿಂದ ಬರ್ತಾರೆ ಮನೆಗೆ ಮಗುನ ನೋಡೋದಕ್ಕಂತ, ಅವ್ರ ಮಗುನಿಗೆ ಇಷ್ಟ ಇರುತ್ತೆ ಮಗುನ ಎತ್ಕೊಬೇಕಂತ, ಹ್ಯಾಂಡ್ಸ್ ವಾಶ್ ಮಾಡ್ಕೊಂಡು ಎತ್ಕೊಳ್ಳಿ ಮಕ್ಕಳನ್ನ ಅಂತ ಹೇಳೋದಿರ್ಬೋದು. ಸೊ ಈ ಥರ ನೀವು, ಮತ್ತು ತಾಯಿ ಆದವಳು ತುಂಬಾ ಇಂಪಾರ್ಟೆಂಟ್. ತಾಯಿ ನೀವು ಯಾಕಂದರೆ ಮಗುನ ತಾಯಿನೇ ಜಾಸ್ತಿ ಎತ್ಕೊತಾರೆ, ಅವರು ಸಹ ಸ್ಯಾನಿಟೈಸರ್ ಯೂಸ್ ಮಾಡಿ ಹ್ಯಾಂಡ್ಸ್ ವಾಶ್ ಮಾಡಿ ಮಗುನ ಎತ್ಕೊಳ್ಳೋದು. ಮತ್ತು ನಾನು ತುಂಬ ನೋಡಿದ್ದೀನಿ ಸ್ವೆಟರ್ಸ್ನ ಯೂಸ್ ಮಾಡ್ತಾರೆ, ರಿಪೀಟೆಡಾಗಿ ಅದನ್ನೇ ಯೂಸ್ ಮಾಡ್ತಾ ಇರ್ತಾರೆ. ಆ ರೀತಿ ಮಾಡಬೇಡಿ. ಅಟ್ಲೀಸ್ಟ್ 1 ಡೇಗೆ ಆ ಸ್ವೆಟರ್ನ ಯೂಸ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾತ್ರ ಯೂಸ್ ಮಾಡಿ. ಅಥವಾ ನಿಮಗೆ ಚಾನ್ಸ್ ಇತ್ತು, ನಿಮ್ಮ ಹತ್ರ ಅವೈಲಬಿಲಿಟಿ ಇದೆ ಅಂತಂದರೆ ಒಂದು ದಿನಕ್ಕೆ ಒಂದೊಂದು ಸ್ವೆಟರ್ನ ಯೂಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ಈ ರೀತಿ ಮಕ್ಕಳನ್ನ ಎಷ್ಟು ಕ್ಲೀನಾಗಿ ಇಟ್ಕೊತಿರೋ, ಸ್ನಾನ ಮಾಡಿಸಿ, ಅವ್ರು ಇರೋವಂಥ ಸರೌಂಡಿಂಗ್ಸ್ ಅಷ್ಟು ಹೆಲ್ದಿಯಾಗಿರ್ತಾರೆ. ಟೇಕ್ ದೆಮ್ ಟು ಫ್ರೆಶ್ ಏರ್. ಇರೋ ಜಾಗದಲ್ಲಿ ಇಟ್ಟು ಚಳಿ ಅಂತ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿ ಮಕ್ಕಳನ್ನ ಬೆಚ್ಚಗಿಟ್ಬಿಟ್ರೆ ಅದು ಸಹ ಹೈಜಿನ್ ಆಗಿರೋದಿಲ್ಲ. ನೀವು ಹೊರಗಡೆ ಏನಕ್ಕೆ ಕರ್ಕೊಂಡು ಹೋಗಬೇಕು ಮಕ್ಕಳನ್ನ ಫ್ರೆಶ್ ಏರ್ಗೆ ಅಂತಂದರೆ, ಈಗ ನಾವು ಹೊರಗಡೆ ಹೋಗಿ ಬಂದಿರ್ತೀರಿ, ಉಸಿರಾಡಿರ್ತೀರಿ, ಅದೆಲ್ಲನೂ ಮಗು ಹತ್ರನೇ ಇರುತ್ತೆ. ಒಂದು ಸ್ವಲ್ಪ ದೊಡ್ಡ ಮಕ್ಕಳನ್ನ, 1 ವರ್ಷ ಮೇಲಿನ ಮಕ್ಕಳನ್ನ ಒಂದು 10 to 15 ಮಿನಿಟ್ಸ್ ಒಳ್ಳೆಯ ಗಾಳಿ ವಾತಾವರಣ, ಗಿಡ ಮರ ಇರೋ ಕಡೆ ಹೋಗಿ ಒಂದು 10-15 ಮಿನಿಟ್ಸ್ ಇದ್ದು ಬನ್ನಿ. ಅಥವಾ ಚಿಕ್ಕ ಮಕ್ಕಳು 1 ವರ್ಷಕ್ಕಿಂತ ಒಳಗಡೆಯಿಂದ ಮಕ್ಕಳು ಹೊರಗಡೆ ಹೋಗೋಕ್ಕಾಗೋದಿಲ್ಲ ಅಂದರೆ ಅಟ್ಲೀಸ್ಟ್ ವಿಂಡೋಸ್ ಆದರೂ ಒಂದು ಪರ್ ಡೇಗೆ 1-2 ಟೈಮ್ಸ್ 1 ಅವರ್ ಎಲ್ಲ ವಿಂಡೋಸ್ನ ಓಪನ್ ಮಾಡಿಡಿ. ಸೊ ಹೊರಗಡೆ ಮತ್ತು ಒಳಗಡೆ ಇನ್ನು ಮತ್ತು ಔಟ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಸಹ ನಮ್ಮ ಒಂದು ಹೆಲ್ತ್ನ ಕಾಪಾಡುತ್ತೆ. ನೆಕ್ಸ್ಟ್ ವ್ಯಾಕ್ಸಿನೇಷನ್. 6 ಮಂತ್ಸಲ್ಲಿ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇದು ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡೋವಂಥ ವ್ಯಾಕ್ಸಿನ್. ಮತ್ತು ಫೀವರ್ಸು, ಪದೇ ಪದೇ ಕೆಮ್ಮು ಆ ಥರ ಎಲ್ಲ ಆಗೋದಿಲ್ಲ, ಆ ಥರ ವ್ಯಾಕ್ಸಿನೇಷನ್ ಇದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವೈಲೇಬಲ್ ಇಲ್ಲ, ನಿಮಗೆ ಪ್ರೈವೇಟಲ್ಲಿ ಸಿಗುತ್ತೆ. ನೀವು 6 ಮಂತ್ಸಲ್ಲಿ 1 ಡೋಸ್ ಹಾಕ್ತಾರೆ. ಅದಾದಮೇಲೆ 1 ಮಂತ್ ಕರೆಕ್ಟಾಗಿ 1 ಡೋಸ್ ಹಾಕ್ತಾರೆ. ಈ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳೋದ್ರಿಂದನೂ ವಿಂಟರ್ ಸೀಸನಲ್ಲಿ ಮಕ್ಕಳನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಬೋದು. ಮಗು ಮೂಗ್ನೂ ಅಷ್ಟೇ ತುಂಬಾ ಕ್ಲೀನಾಗಿ ಇಟ್ಕೊಳ್ಬೇಕು. ನೀವು ಎಷ್ಟು ಕ್ಲೀನಾಗಿ ಇಟ್ಕೊಂಡ್ರೆ ಸೊ ಗೊಣ್ಣೆ ಬಂದಾಗೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬಿಸಿ ನೀರಲ್ಲಿ ಒರೆಸ್ಕೊಳ್ತಾ ಇದ್ರೂ ಸಹ ಒಳ್ಳೆ ಇರುತ್ತೆ. ನೆಕ್ಸ್ಟ್ ಇಮ್ಯುನಿಟಿ ಬೂಸ್ಟಿಂಗ್ ಫುಡ್. ಇದೆಲ್ಲದ್ರ ಜೊತೆಗೆ ಇದೆಲ್ಲ ಒಂದು ಹ್ಯಾಂಡ್ ಆದರೆ ಇದು ಇನ್ನೊಂದು ಹ್ಯಾಂಡು. ನೀವು ಯಾವ ಥರ ಊಟನ ಮಕ್ಕಳಿಗೆ ಕೊಡ್ತೀವಿ ಅಂತ. 6 ಮಂತ್ಸ್ವರೆಗೂ ತಾಯಿ ಹಾಲೇ ಕೊಡಬೇಕು, ಬಟ್ ತಾಯಿ ಸಹ ತಿನ್ನೋ ಊಟದಲ್ಲಿ ಕಾನ್ಷಿಯಸ್ ಆಗಿರಬೇಕು. ಅವರು ಸಹ ಹೆಲ್ದಿಯಾದ ಊಟನ ತಗೊಬೇಕು. ಮತ್ತು ಮಕ್ಕಳಿಗೆ ಆಫ್ಟರ್ 6 ಮಂತ್ಸ್ ಸೀಸನಲ್ ಫ್ರೂಟ್ಸ್ನ ಕೊಡೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಮತ್ತು ನಮಗೀಗ 1 ವರ್ಷದ ಮೇಲಿನ ಮಕ್ಕಳಿಗೆ ಹಾಲಿಗೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ಕೊಟ್ಟರೆ ಅದರಿಂದನೂ ಸಹ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. 1 ವರ್ಷದ ಕೆಳಗಿನ ಮಕ್ಕಳಿಗೂ ಸಹ ನಾವು ಬರೀ ಮೆಡಿಸಿನ್ಸೇ ಯೂಸ್ ಮಾಡಬೇಕಂತ ಏನಿಲ್ಲ, ಆದಷ್ಟು ಫ್ರೆಶ್ ಫುಡ್ನೇ ಕೊಡಿ. ಬರೀ ಮೆಡಿಸನ್ನೇ ಕೊಡಬೇಕಂತ ಏನಿಲ್ಲ, ಈ ಥರ ಫುಡ್ಸ್ನು ಕೊಡೋದ್ರಿಂದನೂ ಸಹ ಮಕ್ಕಳ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಜೊತೆಗೆ ಇದೆಲ್ಲ ಜೊತೆಗೂ ನಾವು ಸ್ಪೈಸಸ್ನ ಮಕ್ಕಳು ಕೊಡಬೇಕು. ಹೀಗೆ ಚಕ್ಕೆ, ಮೆಣಸು, ಜೀರಿಗೆ, ಏಲಕ್ಕಿ, ಲವಂಗ, ಬೆಳ್ಳುಳ್ಳಿ, ಟರ್ಮರಿಕ್ಕು, ಈ ಥರ ಅವ್ರು ತಿನ್ನೋ ಊಟದಲ್ಲಿ ನಾವು ಮಿಕ್ಸ್ ಮಾಡಿ ಕೊಡೋದ್ರಿಂದನೂ ಸಹ ಅವರಿಗೆ ಕಾಫು ಕೋಲ್ಡ್ನ ಕಂಟ್ರೋಲ್ ಮಾಡೋ ಶಕ್ತಿ ಇರುತ್ತೆ. ಇಷ್ಟನ್ನು ನೀವು ಪ್ರಾಪರಾಗಿ ಫಾಲೋ ಮಾಡಿದ್ರೆ 100% ವಿಂಟರ್ ಸೀಸನಲ್ಲಿ ನಿಮ್ಮ ಮಕ್ಕಳನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಬೋದು. ಇಷ್ಟು ಇನ್ಫಾರ್ಮೇಷನ್ ವಿಂಟರ್ ಸೀಸನಲ್ಲಿ ಹೇಗೆ ಮಕ್ಕಳನ್ನ ಟೇಕ್ ಕೇರ್ ಮಾಡಬೇಕು ಅಂತ ಇಷ್ಟೊತ್ತು ಪೇಷನ್ಸಿಂದ ವೀಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೇನಾದರೂ ನಿಮಗೆ ಡೌಟ್ಸ್ ಇತ್ತು ಇದ್ರ ಬಗ್ಗೆ, ಈ ವಿಡಿಯೋ ಬಗ್ಗೆ, ಅಥವಾ ಮಕ್ಕಳನ್ನ ಟೇಕ್ ಕೇರ್ ಮಾಡೋದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.